ಭಾಗ್ಯವಂತರಾಗಿ ಯೋಗ್ಯರಾಗಿ ಭಾಗ್ಯರಾಗಿ ಭಾಗ್ಯವಂತರಾಗಿ ಯೋಗ್ಯರಾಗಿ ಭಾಗ್ಯರಾಗಿ ಭಾಗ್ಯವಂತರಾಗಿ ಯೋಗ್ಯರಾಗಿ ಭಾಗ್ಯರಾಗಿ ಭಾಗ್ಯವಂತರಾಗಿ ಭಿಕ್ಷಕರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ಓಕೆ, ಮೊದಲನೇ ಸಾಲು. ಅನ್ನದಾನವ ಮಾಡುವರಾಗಿ ಅನ್ನಛತ್ರವನ್ನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನಛತ್ರವನ್ನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನಛತ್ರವನ್ನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನಛತ್ರವನ್ನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆ ಮಾಡುವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆ ಮಾಡುವರಾಗಿ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ಎರಡನೇ ಸಾಲು. ಮಾತಾ ಪಿತರನ್ನು ಸೇವಿಕರಾಗಿ ಪಾಪ ಕರ್ಮವ ಬಿಟ್ಟವರಾಗಿ ಮಾತಾಪಿತರ ಸೇವಿಕರಾಗಿ ಪಾಪಕರ್ಮ ಬಿಟ್ಟವರಾಗಿ ಮಾತಾ ಪಿತರನ್ನು ಸೇವಿಕರಾಗಿ ಪಾಪ ಕರ್ಮವ ಬಿಟ್ಟವರಾಗಿ ಮಾತಾಪಿತರ ಸೇವಿಕರಾಗಿ ಪಾಪಕರ್ಮ ಬಿಟ್ಟವರಾಗಿ ನೀತಿಯ ಬಾಳನ್ನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ನೀತಿಯ ಬಾಳನ್ನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ನೀತಿಯ ಬಾಳನ್ನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ನೀತಿಯ ಬಾಳನ್ನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ಕಾಮಕ್ರೋಧವ ಮಾಡುವರಾಗಿ ನೇಮ ನಿತ್ಯವ ಮಾಡುವರಾಗಿ ಕಾಮಕ್ರೋಧವ ಹಣದವರಾಗಿ ನೇಮ ನಿತ್ಯವ ಮಾಡುವರಾಗಿ ಕಾಮಕ್ರೋಧವ ಅಳಿದವರಾಗಿ ನೇಮ ನಿತ್ಯವ ಮಾಡುವರಾಗಿ ಕಾಮಕ್ರೋಧವ ಅಳಿದವರಾಗಿ ನೇಮ ನಿತ್ಯವ ಮಾಡುವರಾಗಿ ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ. ಸೊ ರಾಮನಾಮ ಅಂದ್ರೆ ಇವತ್ತು ನೀವೆಲ್ಲ ಪಾಂಕ ಕೋಸಂಬರಿ ತಿಂದು ಸ್ವಲ್ಪ ರಾಮನ್ ಜಪ ಎಲ್ಲ ಮಾಡಿರ್ತೀರಾ. ಪ್ರಕಾರ ನನ್ನ ಪ್ರಕಾರ ಹೇಳಿ ಸರ್ ಮುಂದೆ. ರಾಮ ನಮ್ಮ ಎಲ್ಲರಲ್ಲಿ ಇದ್ದಾರೆ. ನಮ್ಮ ಸ್ನೇಹಿತರಲ್ಲಿ, ಗುರುಗಳಲ್ಲಿ, ಹೆಂಡತಿ, ಗಂಡ, ಮಕ್ಕಳು ಎಲ್ಲರಲ್ಲಿ ಇದ್ದಾರೆ. ಸೊ ಪುರಂದರದಾಸರು ಏನ್ ಹೇಳ್ತಾರೆ ಅಂದ್ರೆ, ನೀವು ಆ ರಾಮನನ್ನ ಭಕ್ತಿಯಿಂದ ಕೇಳಿದ್ರೆ ಇಡೀ ಜೀವನನೇ ಒಂದು ನೃತ್ಯ ಆಗ್ಬಿಡುತ್ತಂತೆ. ಎಂಥ ನೃತ್ಯ? ಪ್ರೇಮದ ನೃತ್ಯ. ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ ರಾಮನಾಮವ ಜಪಿಸುವರಾಗಿ
ಮುಂಚೆ ನೀವೆಲ್ಲ ಒಂದು ವೋಕಲ್ ಎಕ್ಸರ್ಸೈಸ್ ಮಾಡಬೇಕು. ಯಾಕೆ ಅಂತ ಗೊತ್ತಾಗುತ್ತೆ. ನಾಲ್ಗೆ ಒಳಕ್ಕೆ ಶ್ರೀರಮಣನ ದಿನ ನೆನೆಯುವರಾಗಿ ಗುರುತಿಗೆ ಬಾರದವರಾಗಿ. ಶ್ರೀರಮಣನ ದಿನ ನೆನೆಯುವರಾಗಿ ಗುರುತಿಗೆ ಬಾರದವರಾಗಿ. ಕರೆದರೆ ಭವವನ್ನು ನೀಗುವರಾಗಿ ಪುರಂದರ ವಿಠಲನ ಸೇವಿತರಾಗಿ. ತಂದಿರಾ